ಕಳೆದ ವರ್ಷ ನ್ಯೂಸ್ ಫಸ್ಟ್ ಒಂದು ವಿಸ್ತೃತವಾದಂಥ ವರದಿಯನ್ನು ಪ್ರಸಾರ ಮಾಡಿತ್ತು. ಅದೇನು ಅಂತಂದರೆ ಹಾವೇರಿ ಜಿಲ್ಲೆಯ ಸವಣೂರು ಪಟ್ಟಣದಲ್ಲಿರ್ತಕ್ಕಂಥ ಏನಂತಂದರೆ 3 ಹುಣಸೆ ಮರಗಳ ಪೈಕಿ ಒಂದು ಹುಣಸೆ ಮರ ಏನಂತಂದರೆ ಫಂಗಸ್ ಕಾಯಿಲೆಯಿಂದ ಉರುಳಿತ್ತು. ಈ ಒಂದು ಏನಂದರೆ ಹುಣಸೆ ಮರ ಸಾಕಷ್ಟು ಒಂದು ಸಾವಿರಾರು ಭಕ್ತರ ಏನದು ಆರಾಧ್ಯ ದೈವವಾಗಿತ್ತು. ಅದಕ್ಕೆ ಸಾಕಷ್ಟು ಒಂದು ಅಭಿಮಾನಿಗಳಿದ್ರು, ಭಕ್ತರು ಕೂಡ ಇದ್ದರು. ಈಗ ಆ ಮರದ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಅಂದರೆ ಈ ಮರದ ಬಗ್ಗೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಈ ಮರ ಸಂಪೂರ್ಣವಾಗಿ ಉಳಿದಿರ್ತಕ್ಕಂಥ ಏನಲ್ಲಿ ಈ ಒಂದು ಕಲ್ಮಠಕ್ಕೆ ಸಂಬಂಧಪಟ್ಟಂಥ ಶ್ರೀಗಳು ಏನಂದರೆ ಇದಕ್ಕೆ ಕಷ್ಟಪಟ್ಟು ಲಕ್ಷಾಂತರ ರೂಪಾಯಿ ಏನಂದರೆ ಹಣವನ್ನು ವೆಚ್ಚ ಮಾಡಿ ಅಂದರೆ ಕ್ರೇನ್ ಆಗಿರ್ಬೋದು, ಸಂಬಂಧಪಟ್ಟಂಥ ಉಪಕರಣಗಳಾಗಿರ್ಬೋದು, ಅಂದರೆ ಶಿರಸಿಯ ಒಂದು ಸಸ್ಯಕ್ಕೆ ಸಂಬಂಧಪಟ್ಟಂಥ ವಿಜ್ಞಾನಿಗಳಾಗಿರ್ಬೋದು, ಕರ್ನಾಟಕ ಯೂನಿವರ್ಸಿಟಿಯ ವಿಜ್ಞಾನಿಗಳಾಗಿರ್ಬೋದು, ಜೊತೆಗೆ ಏನಂದರೆ ಈ ಒಂದು ಹಾವೇರಿ ಜಿಲ್ಲೆಯ ಅರಣ್ಯ ಅಧಿಕಾರಿಗಳಾಗಿರ್ಬೋದು, ಸಂಪೂರ್ಣವಾಗಿ ಎಲ್ಲ ಒಂದು ವರ್ಗದವರ ಏನು ಸಹಾಯವನ್ನು ಪಡೆದು ಈ ಒಂದು ಮರವನ್ನು ರೀಪ್ಲಾಂಟೇಷನ್ ಮಾಡಿರುವಂಥದ್ದು. ಸದ್ಯ ಆ ಮರವನ್ನು ನೀವು ನೋಡ್ತಾ ಇರ್ಬೋದು ಎಷ್ಟು ಮತ್ತೆ ತಾನು ಅಂತಂದರೆ ಮೊದಲನೇ ರೀತಿಯಾಗಿ ಆಗಲಿಕ್ಕೆ ಅಂತಂದು ಸಾಕಷ್ಟು ಒಂದು ಚಿಗುರನ್ನು ಬಿಟ್ಟಿರುವಂಥದ್ದು, ಹಚ್ಚ ಹಸಿರವಾಗಿ ಕಾಣ್ತಾ ಇರುವಂಥದ್ದು. ಅಂದರೆ ಅಲ್ಲಿ ಮೇಲ್ಭಾಗದಲ್ಲೂ ಕೂಡ ನೋಡ್ತಾ ಇರ್ಬೋದು ಏನು ಬಾವುಲಿಗಳ ಒಂದು ತಾಣವಾಗಿರ್ತಕ್ಕಂಥ ಈ ಒಂದು ಮರ ಮತ್ತು ಆ ಒಂದು ಪಕ್ಷಿಗಳು ಏನಂತ ಬಂದು ಈ ಒಂದು ಮರದಲ್ಲಿ ವಾಸವಾಗ್ತಾ ಇರುವಂಥದ್ದು. ಸದ್ಯ ಏನಂದರೆ ಹಾವೇರಿ ಜಿಲ್ಲೆಯಲ್ಲಿ ಸೇರಿದಂತೆ ಕರ್ನಾಟಕದ ಮೂಲೆಯಿಂದ ಕೂಡ ಕಲ್ಮಠಕ್ಕೆ ಸಾಕಷ್ಟು ಒಂದು ಅಭಿಮಾನ ಬಳಗವನ್ನು ಹೊಂದಿದೆ, ಭಕ್ತರನ್ನು ಹೊಂದಿದೆ. ಈ ಒಂದು ಕಲ್ಮಠಕ್ಕೆ ಏನಂದರೆ ಈ ಒಂದು 3 ಮರಗಳೇ ಒಂದು ರೀತಿ ದೇವರಿದ್ದಂತೆ. ಅಂದರೆ ಈ ಮರಗಳ ಪಕ್ಕದಲ್ಲಿ ಬಂದು ಕೇಳಿಕೊಂಡ್ರೆ ಯಾವುದೇ ರೀತಿಯಾದಂಥ ಕಷ್ಟಗಳಿದ್ರೂ ಕೂಡ ನಿವಾರಣೆ ಆಗುವಂಥ ಶಕ್ತಿಯನ್ನು ಈ ದೊಡ್ಡ ಹುಣಸೆ ಮರಗಳು ಹೊಂದಿರುವಂಥದ್ದು. ಆ ಒಂದು ಹುಣಸೆ ಮರಗಳ ಪೈಕಿಯಾಗಿರ್ತಕ್ಕಂಥ ಈ ಒಂದು ಮರ ಏನಂದರೆ ಕೆಲವೊಂದಿಷ್ಟು ಕಾಯಿಲೆಗಳೇನೆಂದರೆ ಕಳೆದ ವರ್ಷ ಸತತವಾಗಿ ಸುರಿದಿರ್ತಕ್ಕಂಥ ಮಳೆಗೆ ಏನಂದರೆ ಧರೆಗುರುಳಿತ್ತು. ಆದರೆ ಈ ಒಂದು ಮರ ಧರೆಗುರಿರ್ತಕ್ಕಂಥ ಏನಲ್ಲಿ ಈ ಒಂದು ಕಲ್ಮಠದ ಶ್ರೀಗಳು ಸಾಕಷ್ಟು ಒಂದು ಕಷ್ಟಪಟ್ಟು ಇದನ್ನು ರೀಪ್ಲಾಂಟ್ ಮಾಡಿರೋ ಪರಿಣಾಮವಾಗಿ ಇಂದು ಮತ್ತೆ ಆ ಮರ ಏನಂದರೆ ಚಿಗುರಿ ನಿಂತಿರುವಂಥದ್ದು. ಸದ್ಯ ಆ ಗುರುಗಳನ್ನ ಮಾತಾಡಿಸ್ತಾ ಹೋಗ್ತೀನಿ. ಈ ಮರಗಳ ಬಗ್ಗೆ ಯಾವ ರೀತಿಯಾದಂಥ ಬೆಳಿಲಿಕ್ಕೆ ಯಾವ ರೀತಿ ಕಷ್ಟಪಟ್ಟರು, ಎಲ್ಲೆಲ್ಲಿಂದ ಅಧಿಕಾರಿಗಳನ್ನ ಕಳಿಸಿದ್ರು, ಅದಕ್ಕೆ ಬೇಕಾದಂಥ ವೆಚ್ಚ ಎಷ್ಟಾಯಿತು, ಈಗ ಅವ್ರ ಖುಷಿ ಎಷ್ಟಾಗ್ತಾಯಿದೆ ಅಂತ ಅವ್ರು ಮಾತನಾಡ್ಸಿ ಹೋಗ್ತೀನಿ. ಗುರು ನಮಸ್ತೆ. ಸಾಕಷ್ಟು ಸಾವಿರಾರು ಜನಗಳ ಭಾವನಾತ್ಮಕವನ್ನು ಹೊಂದಿರತಕ್ಕಂಥ ಮರ, ಕೇಳಿದ್ದನ್ನು ಕೊಡುವಂಥ ಕಲ್ಪವೃಕ್ಷ. ಈ ಒಂದು ಮರ ಧರೆಗುಳಿದ್ದರಿಂದ ಜಿಲ್ಲೆ ಸೇರಿದಂತೆ ಕರ್ನಾಟಕ ರಾಜ್ಯ ತುಂಬ ಸಾಕಷ್ಟು ಒಂದು ಆತಂಕಕ್ಕೆ ನಿಮ್ಮ ಭಕ್ತರೊಳಗಾಗಿದ್ದರು. ಮತ್ತು ಈ ಮರ ಒಂದು ಚಿಗುರಿ ನಿಂತಿರುವಂಥದ್ದು. ಸರಿ, ಎಷ್ಟು ಖುಷಿ ಆಗ್ತಾ ಇದೆ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಸುಮಾರು ಹೋದ ವರ್ಷ ಈ ವೃಕ್ಷ ಧರೆಗುಳಿದಾಗ ಬಹಳ ಜನ ಆತಂಕ ವ್ಯಕ್ತಪಡಿಸಿದರು. ಏನಪ್ಪ ಕಲ್ಪವೃಕ್ಷ ಸವಣೂರು ಜಿಲ್ಲೆ ಸವಣೂರಿನ ಈ ಬೃಹತ್ ಆಕಾರದ ಮರ ಬಿದ್ದು ಬಿಡ್ತಲ್ಲ ಅನ್ನತಕ್ಕಂತಹ ಆತಂಕಗೊಂಡಾಗ ನಾವು ಬಹಳ ಚಿಂತಿತರಾಗಿದ್ವಿ, ನಿಜವಾಗಿಯೂ ಬಹಳ ದುಃಖದಲ್ಲಿದ್ವಿ. ಆ ಟೈಮ್ನಲ್ಲಿ ನಮ್ಮ ಅರಣ್ಯ ಅಧಿಕಾರಿಗಳು, ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಹಾಗೂ ಹಾವೇರಿ ಜಿಲ್ಲೆಯ ಮಾಧ್ಯಮದವರು ನನಗೆ ಧೈರ್ಯವನ್ನು ತುಂಬಿದರು. ಜೊತೆಗೆ ಈ ವೃಕ್ಷವನ್ನು ನೆಡಲಿಕ್ಕೆ, ರೀಪ್ಲಾಂಟೇಷನ್ ಮಾಡಲಿಕ್ಕೆ ಇವರೆಲ್ಲರೂ ಈ ವೃಕ್ಷ ಮರು ಜೋಡಣೆ ಆಗಲಿಕ್ಕೆ ತುಂಬ ಸಹಕಾರವನ್ನು ಮಾಡಿದ್ದಾರೆ. ಜೊತೆಗೆ ಇವತ್ತೇ ಈ ವೃಕ್ಷ ಮರು ಬಹಳ ಚಿಗುರ್ತಾ ಇದೆ. ಮೊದಲು ಯಾವ ರೀತಿ ಇತ್ತು ಆ ರೀತಿ ಆ ಗಿಡದ ಲಕ್ಷಣಗಳು ಕಾಣ್ತಾ ಇವೆ. ಇದರ ಶ್ರೇಯಸ್ಸು ಮತ್ತು ಈ ಗಿಡ ಮರು ರೀಪ್ಲಾಂಟೇಷನ್ ಆಗಲಿಕ್ಕೆ ಇವರೆಲ್ಲರ ಸಹಕಾರವಿದೆ. ಈ ಸಹಕಾರಕ್ಕೆ ನಮ್ಮ ಶ್ರೀಮಠದ ವತಿಯಿಂದ, ಜೊತೆಗೆ ನಮ್ಮ ಸದ್ಭಕ್ತರ ವತಿಯಿಂದ ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಕೂಡ ಕಡಿಮೆನೇ ಅನ್ನತಕ್ಕಂತಹ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಸುಮಾರು ಏನಂತಂದ್ರೆ ಈಗಾಗಲೇ ರೀಪ್ಲಾಂಟಿಂಗ್ ಮಾಡಿದ್ದೀರಾ, ಇದಕ್ಕೆ ಮುಂದೆ ಎಷ್ಟು ವರ್ಷ ಆಯಸ್ಸು ಇರುತ್ತೆ, ಅದ್ರ ಬಗ್ಗೆ ಏನಾದರೂ ವಿಜ್ಞಾನಿಗಳ ಜೊತೆ ಚರ್ಚೆ ಮಾಡಿದ್ದೀರಾ? ಅಥವಾ ಏನಂತಂದರೆ ಮುಂದಿನ ದಿನಗಳಲ್ಲಿ ಗಾಳಿ ಮಳೆ ಬಂದರೂ ಕೂಡ ಯಾವುದೇ ತೊಂದರೆ ಆಗಲ್ಲ ಅಂತ ಮುಂಜಾಗ್ರತಾ ಕ್ರಮವನ್ನು ಯಾವ ರೀತಿ ವಹಿಸ್ಕೊಂಡಿದ್ದೀರಾ ಅಂತ? ಸುಮಾರು ಈ ವೃಕ್ಷವನ್ನು ನಾವು 18-20 ಅಡಿ ಆಳ ತೆಗೆದು ನಾವು ಈ ವೃಕ್ಷವನ್ನು ದೊಡ್ಡ ಕ್ರೇನಿನ ಮುಖಾಂತರ ನಟ್ಟಿದ್ದೇವೆ. ಇದನ್ನು ಅಳಗಾಡಿಸ್ಲಿಕ್ಕೂ ಆಗೋದಿಲ್ಲ, ಅಷ್ಟೊಂದು ಗಟ್ಟಿಯಾಗಿ ಈ ವೃಕ್ಷವನ್ನು ನಾವು ನೆಲದಲ್ಲಿ ಹೂಕಿದ್ದೇವೆ. ಸುಮಾರು 20 ಅಡಿ ಆಳವನ್ನು ಈ ತಗ್ಗನ್ನು ತೆಗೆದು ಇದನ್ನು ಮಾಡಿದ್ದೇವೆ. ಇದು ಗಾಳಿ ಮಳೆ ಯಾವುದಕ್ಕೂ ಬಗ್ಗದೇ ಇರತಕ್ಕಂಥ ವೃಕ್ಷ. ಈ ವೃಕ್ಷ ಸುಮಾರು ಈಗ 2000 ವರ್ಷದ ಇತಿಹಾಸವನ್ನು ಈಗ ಹೇಳುತ್ತೆ. ಸುಮಾರು 1000 ವರ್ಷದವರೆಗೂ ಕೂಡ ಈ ವೃಕ್ಷ ಬದುಕ್ತೈತಿ ಅನ್ನತಕ್ಕಂತಹ ಮಾತನ್ನು ವಿಜ್ಞಾನಿಗಳು ಹೇಳ್ತಾರೆ. ಜೊತೆಗೆ ಏನಂದರೆ ಈಗ ಮೊದಲಿಗಿಂತ ಭಕ್ತರು ಬರ್ತಾ ಇದ್ದಾರೆ, ಈ ಮರವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಗುರುಗಳು ಅಂತ. ಪ್ರತಿದಿನ ಹೆಚ್ಚಿಗೆ ಭಕ್ತರು ಬರ್ತಾ ಇದ್ದಾರೆ. ಬಂದಾಗ ಈ ವೃಕ್ಷವನ್ನು ನಾಟಿದ್ದನ್ನು ನೋಡಿ ಬಹಳ ಸಂತೋಷ ವ್ಯಕ್ತಪಡ್ತಾರೆ. ಬಹಳ ಈ ವೃಕ್ಷ ಮತ್ತೆ ಹಚ್ಚಿದ್ದು ಅಜ್ಜವ್ರೆ, ಬೇರೆದವ್ರು ಯಾರಾದರೂ ಆಗಿದ್ದರೆ ಮರ ಬಿದ್ದುಬಿಟ್ಟಿದೆ, ಇದನ್ನು
ಹೋಗಲಿ ಬಿಡು ಅನ್ನತಕ್ಕಂತಹ ಭಾವನೆಯಿಂದ ಬಿಟ್ಟು ಬಿಡ್ತಾ ಇದ್ರು. ಆದರೆ ನೀವೆಲ್ಲರೂ ಕೂಡಿ ಈ ವೃಕ್ಷಕ್ಕೆ ಮರುಜನ್ಮವನ್ನು ಕೊಟ್ಟಿದ್ದೀರಿ. ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೇ ಅಜ್ಜವರೇ. ದೊಡ್ಡ ಪವಾಡದ ರೀತಿಯಲ್ಲಿ ಈ ಕೆಲಸ ಆಗಿದೆ ಅನ್ನತಕ್ಕಂತಹ ಮಾತನ್ನು ಬಂದಂಥ ವೃಕ್ಷ ಪ್ರೇಮಿಗಳು ಎಲ್ಲರೂ ಖುಷಿ ಪಡ್ತಾರೆ, ಸಂತೋಷ ಪಡ್ತಾರೆ. ಬಹಳ ಒಳ್ಳೆಯ ಕೆಲಸ ಮಾಡಿದ್ರಿ ಸ್ವಾಮೀಜಿ ಅನ್ನತಕ್ಕಂತಹ ಮಾತನ್ನು ವ್ಯಕ್ತಪಡಿಸ್ತಾರೆ. ಇದಿಷ್ಟೇನಂದರೆ ಕಲ್ಮಠ ಶ್ರೀಗಳ ಮಾತಾಗಿದೆ. ಅಂತಂದರೆ ಬರ್ತಕ್ಕಂಥ ಭಕ್ತರಿಗೆ ಈ ಒಂದು ಮರವನ್ನು ನೋಡಿ ತುಂಬ ಖುಷಿ ಆಗ್ತಾ ಇದೆ. ಈ ಮರ ಚಿಗುರು ಹೊಡಿತಾ ಇದೆ ನೋಡಿ ಸಾಕಷ್ಟು ಭಕ್ತರು ಖುಷಿ ಪಡ್ತಾ ಇದ್ದಾರೆ. ಇದಕ್ಕೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದ ತೊಂದರೆ ಕೂಡ ಆಗೋದಿಲ್ಲ ಅಂತ ಈಗಾಗಲೇ ಶ್ರೀಗಳು ಹೇಳಿರುವಂಥದ್ದು. ಅಂದರೆ ಸಾಕಷ್ಟು ಒಂದು ಭಕ್ತರನ್ನು ಹೊಂದಿರತಕ್ಕಂಥ ಈ ಒಂದು ಹುಣಸೆ ಮರಕ್ಕೆ ಮುಂದಿನ ದಿನಗಳಲ್ಲಿ ಎಂಥ ಮಳೆ ಗಾಳಿ ಬಿಟ್ಟರೂ ಕೂಡ ತೊಂದರೆ ಆಗುವುದಿಲ್ಲ ಅಂತೇಳಿ ಈಗಾಗಲೇ ಶ್ರೀಗಳು ಹೇಳಿರುವಂಥದ್ದು. ಕ್ಯಾಮರಾಮನ್ ನಿಂಗಪ್ಪ ಜೊತೆ ಶಿವಮಡಿವಾಳರ್, ನ್ಯೂಸ್ ಫಸ್ಟ್ ಹಾವೇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.